ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಎಂಬ ಪುಟ್ಟ ಗ್ರಾಮವು ತನ್ನ ಗಾತ್ರಕ್ಕಿಂತ ಎತ್ತರದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಗ್ರಾಮವು ಕನ್ನಡ ನಾಡಿನ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುವ ಅನೇಕ ಪ್ರಾಚೀನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಡಂಬಳದ ದೊಡ್ಡಬಸಪ್ಪ ದೇವಸ್ಥಾನ. ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಇಂದಿಗೂ ಜೀವಂತವಾಗಿ ಸಾರುತ್ತಿರುವ ಅಮೂಲ್ಯ ಸ್ಮಾರಕವಾಗಿದೆ. ಡಂಬಳವು ಒಂದು ಕಾಲದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕೇಂದ್ರವಾಗಿತ್ತು ಎಂಬುದಕ್ಕೆ ಇಲ್ಲಿನ ಅನೇಕ ದೇವಾಲಯಗಳು, ಕೆರೆಗಳು, ಬಾವಿಗಳು ಹಾಗೂ ಶಾಸನಗಳು ಸಾಕ್ಷಿಯಾಗಿವೆ. ಡಂಬಳದಲ್ಲಿ ದೊಡ್ಡಬಸಪ್ಪನ ಗುಡಿ, ಸೋಮೇಶ್ವರನ ಗುಡಿ, ಕಲ್ಲೇಶ್ವರನ ಗುಡಿ ಹಾಗೂ ಜಪದ ಬಾವಿ ಮುಂತಾದ ಪ್ರಮುಖ ಸ್ಮಾರಕಗಳನ್ನು ಕಾಣಬಹುದು. ಇವುಗಳು ಒಟ್ಟಾಗಿ ಕಲ್ಯಾಣ ಚಾಲುಕ್ಯರ ಕಲಾ ಸಂಸ್ಕೃತಿಯ ವೈಭವವನ್ನು ಚಿತ್ರಿಸುತ್ತವೆ. ದೊಡ್ಡಬಸಪ್ಪ ದೇವಸ್ಥಾನವು ತನ್ನ ಮೂಲ ಸೌಂದರ್ಯವನ್ನು ಬಹುತೇಕ ಅಚ್ಯುತವಾಗಿ ಉಳಿಸಿಕೊಂಡಿರುವ ಅಪರೂಪದ ದೇವಾಲಯವಾಗಿದೆ. ಈ ದೇವಾಲಯದ ವಿನ್ಯಾಸವು ಅಡಿಯಿಂದ ಮುಡಿಯವರೆಗೆ ನಕ್ಷತ್ರಾಕಾರದ ರೂಪವನ್ನು ಹೊಂದಿದ್ದು, ಭಾರತೀಯ ವಾಸ್ತುಶಿಲ್ಪ ಅಧ್ಯಯನಕ್ಕೆ ಒಂದು ಮಹತ್ವದ ಮಾದರಿಯಾಗಿದೆ. ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ ಹಾಗೂ ನಂದಿಮಂಟಪಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಭಾಗವೂ ವಿಶಾಲವಾಗಿಯೂ ಸಮನ್ವಿತವಾಗಿಯೂ ನಿರ್ಮಿಸಲ್ಪಟ್ಟಿದೆ. ಕಲ್ಲಿನ ಮೇಲೆ ಕೆತ್ತಿದ ಸೂಕ್ಷ್ಮ ಶಿಲ್ಪಗಳು, ಸಮತೋಲನದ ವಿನ್ಯಾಸ ಹಾಗೂ ಶಿಲ್ಪಿಗಳ ಕಲಾತ್ಮಕತೆ ಚಾಲುಕ್ಯ ಶೈಲಿಯ ವೈಶಿಷ್ಟ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಈ ದೇವಾಲಯದ ಆವರಣದಲ್ಲಿ ಒಂದು ಚಿಕ್ಕ ಬಾವಿಯಿದ್ದು, ಅದು ಆ ಕಾಲದ ಜಲ ನಿರ್ವಹಣಾ ತಂತ್ರಜ್ಞಾನಕ್ಕೆ ಉದಾಹರಣೆಯಾಗಿದೆ. ಇಲ್ಲಿನ ಒಂದು ಶಾಸನದ ಪ್ರಕಾರ ಈ ದೇವಾಲಯವನ್ನು ಮೊದಲಿಗೆ ಸ್ವಯಂಭೂ ಈಶ್ವರನ ಗುಡಿ ಎಂದು ಕರೆಯಲಾಗುತ್ತಿತ್ತು. ಆದರೆ ನಂದಿಮಂಟಪದಲ್ಲಿ ಸ್ಥಾಪಿತವಾಗಿರುವ ಭವ್ಯ ಹಾಗೂ ವಿಶಾಲ ನಂದಿಯ ಮೂರ್ತಿಯಿಂದಾಗಿ ಕಾಲಕ್ರಮೇಣ ಈ ದೇವಾಲಯಕ್ಕೆ ದೊಡ್ಡ ಬಸಪ್ಪನ ಗುಡಿ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಈ ದೇವಾಲಯವು ಸುಮಾರು 11ನೇ ಶತಮಾನಕ್ಕೆ ಸೇರಿದ್ದು, ಕಲ್ಯಾಣ ಚಾಲುಕ್ಯರ ಮಹಾನ್ ರಾಜ ವಿಕ್ರಮಾದಿತ್ಯ 6ನೇರ ಕಾಲದಲ್ಲಿ ಅವರ ರಾಣಿ ಲಕ್ಷ್ಮೀದೇವಿಯ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲ್ಪಟ್ಟಿತೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ದೊಡ್ಡಬಸಪ್ಪನ ಗುಡಿಯ ಹಿಂಭಾಗದಲ್ಲಿ ಸುಮಾರು 100 ಮೀಟರ್ ದೂರದಲ್ಲಿ ಇರುವ ಸೋಮೇಶ್ವರ ದೇವಾಲಯವೂ ಅಷ್ಟೇ ಸುಂದರವಾಗಿದೆ. ಈ ದೇವಾಲಯದ ಗರ್ಭಗೃಹವು ಚೌಕಾಕಾರದ ವಿನ್ಯಾಸವನ್ನು ಹೊಂದಿದ್ದು, ಅಂತರಾಳ, ತೆರೆದ ಸಭಾಮಂಟಪ ಹಾಗೂ ಮುಖಮಂಟಪಗಳನ್ನು ಒಳಗೊಂಡಿದೆ. ಈ ದೇವಾಲಯವು ಸರಳವಾದರೂ ಸೊಗಸಾದ ವಿನ್ಯಾಸವನ್ನು ಹೊಂದಿದ್ದು, ಧಾರ್ಮಿಕ ಶಾಂತತೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ದೊಡ್ಡಬಸಪ್ಪ ಮತ್ತು ಸೋಮೇಶ್ವರ ದೇವಾಲಯಗಳು ಊರಿನ ಹೊರಭಾಗದಲ್ಲಿದ್ದು, ಇಂದಿಗೂ ಉತ್ತಮ ಸ್ಥಿತಿಯಲ್ಲಿ ಉಳಿದಿರುವುದು ವಿಶೇಷ. ಡಂಬಳದ ಹಳೆಯ ಕೋಟೆ ಪ್ರದೇಶದಲ್ಲಿ ಒಂದು ವಿಶಾಲವಾದ ಕೆರೆ ಇದೆ. ಶಾಸನಗಳಲ್ಲಿ ಈ ಕೆರೆಯನ್ನು ಗೋಣಸಮುದ್ರ ಎಂದು ಕರೆಯಲಾಗಿದೆ. ಈ ಕೆರೆಯ ಏರಿಯಲ್ಲಿ ಆ ಕಾಲದ ತೂಬು ವ್ಯವಸ್ಥೆಯನ್ನು ಇಂದಿಗೂ ಕಾಣಬಹುದು. ಕೆರೆಯ ಸುತ್ತಲೂ ಕಲ್ಲಿನ ಗೋಡೆಯ ಕೋಟೆಯ ಅವಶೇಷಗಳು ಕಾಣುತ್ತವೆ. ಇವು ಡಂಬಳವು ಒಂದು ಕಾಲದಲ್ಲಿ ಬಲಿಷ್ಠ ಹಾಗೂ ಸುವ್ಯವಸ್ಥಿತ ಪಟ್ಟಣವಾಗಿತ್ತು ಎಂಬುದನ್ನು ಸೂಚಿಸುತ್ತವೆ. ಇದಲ್ಲದೆ ಡಂಬಳದಿಂದ ಸ್ವಲ್ಪ ದೂರದಲ್ಲಿ ಮರುನಿರ್ಮಾಣಗೊಂಡ ಕಲ್ಲೇಶ್ವರನ ದೇವಾಲಯವೂ ಇದೆ. ಈ ದೇವಾಲಯವನ್ನು ಹಳೆಯ ದೇವಾಲಯದ ಉಳಿದ ಭಾಗಗಳನ್ನು ಉಪಯೋಗಿಸಿ ಪುನಃ ಪ್ರತಿಷ್ಠಾಪಿಸಲಾಗಿದೆ. ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು, ಶಾಂತ ಹಾಗೂ ಭಕ್ತಿಭಾವದ ವಾತಾವರಣವನ್ನು ಒದಗಿಸುತ್ತದೆ. ಈ ದೇವಾಲಯದ ಸಮೀಪದಲ್ಲಿರುವ ಜಪದ ಬಾವಿ ವಿಶೇಷ ಗಮನಾರ್ಹವಾಗಿದೆ. ಸ್ವಲ್ಪ ವರ್ಷಗಳ ಹಿಂದೆ ಭೂಶೋಧನೆಯ ಮೂಲಕ ಪುನಃ ಬೆಳಕಿಗೆ ಬಂದ ಈ ಬಾವಿಯ ಸುತ್ತ ಸುಮಾರು 15 ಚಿಕ್ಕ ಗುಡಿಗಳಿದ್ದು, ಅವುಗಳಲ್ಲಿ 12ನೇ ಶತಮಾನದಲ್ಲಿ ಋಷಿಗಳು ಹಾಗೂ ಯೋಗಿಗಳು ಕೂತು ಜಪ, ತಪಸ್ಸು ಮಾಡುತ್ತಿದ್ದರು ಎಂಬ ಪ್ರತೀತಿ ಇದೆ. ಈ ಬಾವಿಯ ನೋಟ ಅತ್ಯಂತ ಸುಂದರವಾಗಿದ್ದು, ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ.
ಒಟ್ಟಾರೆ ಡಂಬಳವು ಕೇವಲ ಒಂದು ಪುಟ್ಟ ಗ್ರಾಮವಲ್ಲ, ಅದು ಕನ್ನಡ ನಾಡಿನ ಇತಿಹಾಸ, ಧರ್ಮ, ಕಲೆ ಹಾಗೂ ವಾಸ್ತುಶಿಲ್ಪದ ಅಮೂಲ್ಯ ಸಂಗ್ರಹಾಲಯವಾಗಿದೆ. ದೊಡ್ಡಬಸಪ್ಪ ದೇವಸ್ಥಾನ ಮತ್ತು ಇತರ ಸ್ಮಾರಕಗಳು ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆಯ ಶ್ರೇಷ್ಠತೆಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುತ್ತಿವೆ. ಇಂತಹ ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದ್ದು, ಅವುಗಳ ಮಹತ್ವವನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ಜವಾಬ್ದಾರಿಯೂ ನಮ್ಮ ಮೇಲಿದೆ. ಡಂಬಳವು ನಿಜಕ್ಕೂ ನಮ್ಮ ನಾಡಿನ ಹೆಮ್ಮೆಯ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.